ಪ್ರೀತಿಯ ಮಿತ್ರ ವೀಕ್ಷಕರೇ, ನಿಮಗೆ ಮೈಸೂರಿನ ಜಗನ್ಮೋಹನ ಪ್ಯಾಲೇಸನ್ನು ತೋರಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಜಗನ್ಮೋಹನ ಅರಮನೆ ಬಹಳ ಪುರಾತನವಾದ ಅರಮನೆಯಾಗಿದ್ದು, ಅರಮನೆಗಳ ನಗರ ಅಂತ ಹೇಳ್ತಾ ಇರುವಂಥ ಮೈಸೂರಿನಲ್ಲಿ ಅಂಬಾವಿಲಾಸ ಅರಮನೆ, ಲಲಿತ್ ಮಹಲ್ ಅರಮನೆ, ಜಗನ್ಮೋಹನ ಅರಮನೆ, ಹೀಗೆ ಮೈಸೂರಿನಲ್ಲಿ ನೋಡತಕ್ಕಂತಹ 14 ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಸಹ ಒಂದಾಗಿದೆ. ಇದು 3ನೇ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ನಿರ್ಮಾಣವಾಗಿತ್ತು. 1856ರಿಂದ 1861ರವರೆಗೆ ಆ ಒಂದು ಅರಮನೆ ನಿರ್ಮಾಣವಾಗಿತ್ತು ಅಂಥೇಳಿ, ಹಳೆಯ ಅರಮನೆ ಬೆಂಕಿಗೆ ಆಹುತಿಯಾದಾಗ ಮೈಸೂರು ಮಹಾರಾಜರುಗಳು ಈ ಒಂದು ಅರಮನೆಯಲ್ಲಿ ವಾಸವಾಗಿದ್ದರು. 1915ರಲ್ಲಿ ಇದನ್ನು ವಸ್ತು ಸಂಗ್ರಹಾಲಯ ಅಂಥೇಳಿ ಒಂದು ಪ್ರಸಿದ್ಧವಾಯಿತು ಅಂತ ಹೇಳ್ತಾ, ವೀಕ್ಷಕರೇ, ಆ ಒಂದು ಜಗನ್ಮೋಹನ ಅರಮನೆಯ ಹೊರಭಾಗದ ಸುಂದರ ದೃಶ್ಯಗಳನ್ನು ತಮಗೆ ನಾನು ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಅಲ್ಲಿ ರವಿವರ್ಮನ ಚಿತ್ರಗಳು ಬಹಳ ಪ್ರಸಿದ್ಧವಾಗಿದೆ. ಆ ಒಂದು ಅರಮನೆ ನೋಡಲಿಕ್ಕೆ ಬಹಳ ಸುಂದರವಾಗಿದ್ದು, ಅದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹೊರ ಆವರಣವನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ, ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.